ನಮಸ್ಕಾರ ಎಲ್ಲರಿಗೂ ಬೋಸ್, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ್ಗ ಕ್ರಿಸ್ಮಸ್ ಪ್ರಯುಕ್ತವಾಗಿ AB ಡಿ ವಿಲಿಯರ್ಸ್ ಅವರು ಅವರ ಯೂಟ್ಯೂಬ್ ಚಾನಲಲ್ಲಿ ಒಂದು ಸ್ಪೆಷಲ್ ಇಂಟರ್ವ್ಯೂನ ಬಿಟ್ಟಿದ್ದಾರೆ ಸಂಜು ಸ್ಯಾಮ್ಸನ್ ಅವರ ಜೊತೆಗೆ. ಈ ಇಂಟರ್ವ್ಯೂಲ್ಲಿ ಸಂಜು ಸ್ಯಾಮ್ಸನ್ ಅವರು ಸಿಕ್ಕಾಪಟ್ಟೆ ಮ್ಯಾಟ್ರ್ಗಳ ಬಗ್ಗೆ ಡಿಸ್ಕಸ್ ಮಾಡಿದರೆ. ಈ ಸಲ ಪ್ಲೇಯರ್ ಆಪ್ಷನ್ ಹೆಂಗಿತ್ತು, ರಾಜಸ್ಥಾನ್ ರಾಯಲ್ಸ್ ಹೆಂಗೆ ಮಾಡ್ತು, ಆ್ಯಂಡ್ ಹಳೆ ಟೀಮ್ ಬಗ್ಗೆ ಹೇಳಿದ್ದಾರೆ, ಹೊಸದಾಗಿ ಪಿಕ್ ಆಗಿರುವಂಥ ಯಂಗ್ಸ್ಟರ್ ಬಗ್ಗೆ ಮಾತಾಡಿದ್ದಾರೆ, ಆ್ಯಂಡ್ ಅವರ ರೋಲು ಯಾವ ಥರ ಇರಬೇಕು ಈ ಸೀಸನ್ ಅದ್ರ ಬಗ್ಗೆ ಮಾತಾಡಿದ್ದಾರೆ. ಒಟ್ಟಲ್ಲಿ ಮೋಸ್ಟ್ ಆಫ್ ದ ಟೈಮು ಮಾತಾಡಿರುವಂಥದ್ದು ಈ ಒಂದು ಇಂಟರ್ವ್ಯೂಲಿ ರಾಜಸ್ಥಾನ್ ರಾಯಲ್ಸ್ ಬಗ್ಗೆನೇ. ಸೊ ಪ್ರಿಸೈಸ್ ಆಗಿ ಹೇಳಬೇಕು ಅಂತಂದರೆ ಸಂಜು ಸ್ಯಾಮ್ಸನ್ ಅವರಿಗೆ ಲಾಸ್ಟ್ 3 ವರ್ಷ ಈ RR ಕಂಡಂಥ ಸಕ್ಸಸ್ ಏನಿದೆ ಅದು ಹಿಸ್ಟ್ರಿಲೇನೆ, IPL ಹಿಸ್ಟ್ರಿಲೇನೆ. RR ಅಂತ ಟೀಮ್ ಬಂದಾಗ ಯಾವ ವರ್ಷನೂ ಕೂಡ ಆಗಿರಲಿಲ್ಲ. ಈ ಸೈಕಲ್ ಅಂತ ಬಂದಾಗ 3 ವರ್ಷದ ಸೈಕಲ್ ಅಂತ ಬಂದಾಗ ಲಾಸ್ಟ್ 3 ವರ್ಷದ ಸೈಕಲ್ ಏನಿತ್ತು ನಮಗೆ ಸಿಕ್ಕಾಪಟ್ಟೆ ಸಕ್ಸಸ್ಸು ಸಿಕ್ಕಿತ್ತು. ನಾವು ಟ್ರೋಫಿನ ಗೆಲ್ಲದೆ ಇರ್ಬೋದು, ಬಟ್ ನಮಗೆ ಸಕ್ಸಸ್ ಅಂತೂ ಖಂಡಿತ ಸಿಕ್ಕಿತ್ತು. ಈ ಟೀಮ್ನ ನಾವು ಖಂಡಿತ ಮಿಸ್ ಮಾಡ್ಕೊಂತೀವಿ. ಇವಾಗ ಫ್ರೇಮ್ ಆಗಿರುವಂಥ ಟೀಮು ಯಾವ ರೇಂಜಲ್ಲೇ ಇರ್ಬೋದು, ಬಟ್ ಲಾಸ್ಟ್ 3 ವರ್ಷ ಇದ್ದಂಥ ಟೀಮ್ ಏನಿದೆ ಅದು ಸಿಕ್ಕಾಪಟ್ಟೆ ಕ್ವಾಲಿಟಿ ಇದ್ದಂಥ ಸೈಡು. ಏನು ಗುರು ಇದು ಹಿಂಗಿದೆ ಟೀಮ್ನ ನೋಡ್ತು ಅಂದ್ರೆ ಏನು ಗುರು ಈ ರೇಂಜಿಗಿದೆ, ನಮಗೆ ಬ್ಯಾಕಿಂಗು ಮಸ್ತಾಗಿದೆ, ಚಿಂದಿ ಆಗಿದೆ ಅಂತ ನನಗೆ ಅನ್ಸೋದು ಇವಾಗಲೂ ಅನ್ನಿಸ್ತಾ ಇದೆ. ಬಟ್ ಲಾಸ್ಟ್ 3 ಇಯರ್ ಇದಂಥ ಟೀಮ್ನ ಮಿಸ್ ಮಾಡ್ಕೊತೀನಿ. ಜಾಸ್ ಬಟ್ಲರ್ ಇವಾಗ ನಮ್ಮ ಅಗೇನ್ಸ್ಟ್ ಬ್ಯಾಟಿಂಗ್ ಬರ್ತಾರೆ ಅಂತಂದರೆ, ಯೂಸುಫ್ ಚಾಹಲ್ ನನ್ನ ಅಗೇನ್ಸ್ಟು ಬೌಲಿಂಗ್ ಬರ್ತಾರೆ ಅಂತಾರೆ, ನನ್ನ ಮೇಲೆ ಬೌಲಿಂಗ್ ಆಗಕ್ಕೆ ಬರ್ತಾರೆ ಅಂತಂದರೆ ಏನು ಗುರು ಒಂಥರ ವಿಚಿತ್ರ ಅಂತ ಅನಿಸುತ್ತೆ. ಬಟ್ ಆದರೂ ಇದು ರಿಯಾಲಿಟಿನ ಆಕ್ಸೆಪ್ಟ್ ಮಾಡ್ಕೊಂಡು ಹೋಗಬೇಕು. ಎಲ್ಲರನ್ನೂ ಬಿಡೋ ಅಂಥದ್ದೇನು ನಮ್ಮ ಉದ್ದೇಶ ಆಗಿರಲಿಲ್ಲ, ಬಟ್ ಅನ್ಫಾರ್ಚುನೇಟ್ಲಿ ನಾವು ಎಲ್ಲರನ್ನೂ ಬಿಡಬೇಕಾಗಿ ಬಂತು. ಮೈನ್ ಪ್ಲೇಯರ್ಸ್ಗಳನ್ನೇ ಬಿಡಬೇಕಾಗಿ ಬಂತು. ನಾವು ಮ್ಯಾಕ್ಸಿಮಮ್ ಎಷ್ಟಾಗುತ್ತೋ ಅಷ್ಟನ್ನ ರಿಟೈನ್ ಅಂತೂ ಖಂಡಿತ ಮಾಡ್ಕೊಂಡಿದ್ವಿ. ಇನ್ ಕೇಸ್ ನಮಗೆ 10 ರಿಟೈನ್ಷನ್ ಬಿಟ್ಟಿತ್ತು ಅಂತಂದರೆ ನಾವು ಖಂಡಿತ ಅವನ್ನೆಲ್ಲ ರಿಟೈನ್ ಮಾಡ್ಕೊತಿದ್ವಿ ಅಂತ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. AB ಡಿ ವಿಲಿಯರ್ಸ್ ಒಂದು ಇಂಟ್ರೆಸ್ಟಿಂಗ್ ಕ್ವಶನ್ ಕೇಳ್ತಾರೆ ಸಂಜು ಸ್ಯಾಮ್ಸನ್ಗೆ. RR ವೈಭವ್ ಸೂರ್ಯವಂಶಿ 13 ವರ್ಷದ ಪ್ಲೇಯರ್ನ 1 crore ಪಿಕ್ ಮಾಡುವಂಥ ಅಗತ್ಯತೆ ಏನಾದ್ರು ಏನಿತ್ತು, ಏನಿದೆ ಈ ಪ್ಲೇಯರಲ್ಲಿ ಅಂಥದ್ದು ಏನು ನೋಡಿದ್ರಿ ಬೇರೆಯವರಲ್ಲಿ ಇಲ್ಲದೆ ಇರುವಂಥದ್ದು, ಇನ್ನು ಇದರ ಚೆನ್ನಾಗಿರುವಂಥ ಪ್ಲೇಯರ್ಸ್ಗಳು ಅವರಲ್ಲಿ ಇಲ್ಲದೆ ಇರೋಂಥದ್ದು ಇವರಲ್ಲಿ ಏನು ನೋಡಿದ್ರಿ ಅಂತ ಕೇಳಿದಾಗ ಇವರು ಕೊಡೋಂಥ ಉತ್ತರ ಏನು ಅಂತಂದರೆ, ಆಸ್ಟ್ರೇಲಿಯಾ ಮೇಲೆ ಚೆನ್ನೈಯಲ್ಲಿ ಇವರು ಚೆನ್ನಾಗಿ ಆಡಿದ್ರಂತೆ. ಅಂದರೆ ಆಸ್ಟ್ರೇಲಿಯಾ A ಅಂತ ಕಾಣಿಸುತ್ತೆ, ಇಂಡಿಯಾ A ಮತ್ತು ಆಸ್ಟ್ರೇಲಿಯಾ A ಆಡಿದಾಗ ಟೆಸ್ಟ್ ಮ್ಯಾಚ್ ಫಾರ್ಮ್ಯಾಟು. ಸೊ ಅದರಲ್ಲಿ ಇವರು 62 ಬಾಲಿಗೆ ಸೆಂಚುರಿನ ಹೊಡೆದಿರಂತೆ. ಆ ಮ್ಯಾಚ್ನ ನೋಡಾದ್ಮೇಲೆ ಇವರಲ್ಲಿ ಏನೋ ಇದೆ, ಆಸ್ಟ್ರೇಲಿಯಾ ಮೇಲೆ ಹಿಂಗೆ ಆಡ್ತಾ ಇದ್ದಾರೆ ಅಂತ, ಅದು ಚೆನ್ನೈ ಅಂತ ವಿಕೆಟಲ್ಲಿ ಆಡ್ತಾ ಇದ್ದಾರೆ ಅಂತಂದರೆ ಇವರಲ್ಲಿ ಏನೋ ಇದೆ, ಇವರು ಸ್ಕಿಲ್ ಏನೋ ಟ್ಯಾಲೆಂಟ್ ಇದೆ ಇವ್ರ ಹತ್ರ, ಅದಕ್ಕೋಸ್ಕರ ಪಿಕ್ ಮಾಡಿದ್ವಿ ಅಂತ ಹೇಳಿದ್ರು. ಆ್ಯಂಡ್ ಅವ್ರ ಜೊತೆಗೆ ಈ ಸೀಸನು ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡುವಂಥ ಸಾಧ್ಯತೆಯೂ ಕೂಡ ಇದೆ ಅಂತ ಹೇಳಿದ್ರು. ಅಂದರೆ ಆಡಿಸೋವಂಥ ಚಾನ್ಸಸ್ಸು ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಇನ್ನೂ ಒಂದು ಪ್ರಿಸೈಸಾಗಿ ಮಾತಾಡಿರೋದೇನು ಅಂತಂದರೆ ಅವರ ರೋಲ್ನ ಚೇಂಜ್ ಮಾಡೋ ಸಾಧ್ಯತೆ ಇದೆ ಈ ಸೀಸನ್ ನಾನು ಅಂತ ಹೇಳಿದರೆ. ಅಂದರೆ ವಿಕೆಟ್ ಕೀಪಿಂಗ್ ರೋಲ್ ಬಿಟ್ಬಿಟ್ಟು ನಾನು ನಾರ್ಮಲ್ ಆ್ಯಸ್ ಎ ಫೀಲ್ಡರ್ ಆಡೋ ಸಾಧ್ಯತೆ ಇದೆ. ಶೇರ್ ಮಾಡ್ತೀನಿ ನನ್ನ ಗ್ಲೌಸ್ನ ಧ್ರುವ್ ಜುರಲ್ ಜೊತೆಗೆ. ಧ್ರುವ್ ಜುರಲ್ ಇವಾಗ ಟೆಸ್ಟ್ ಮ್ಯಾಚ್ ಅಂತ ಬಂದಾಗ, ಇಂಡಿಯಾ ಅಂತ ಬಂದಾಗ ಅವರು ಇವಾಗ ಸೆಕೆಂಡ್ರಿ ವಿಕೆಟ್ ಕೀಪರ್ ಆಗಿ ಇದ್ದಾರೆ, ಟೀಮ್ ಇಂಡಿಯಾದಲ್ಲೇ ಇದ್ದಾರೆ. ಸೊ ಅವ್ರಿಗೆ ವಿಕೆಟ್ ಕೀಪಿಂಗ್ ಗ್ಲೌಸು ಎಷ್ಟು ಇಂಪಾರ್ಟೆಂಟ್ ಅಂತ ನನಗೆ ಇವಾಗ ಸದ್ಯದ ಮಟ್ಟಿಗೆ ಸಿಕ್ಕಾಪಟ್ಟೆ ಗೊತ್ತು. ಆದ್ದರಿಂದ IPL ಕೂಡ ಅವರು ಕೀಪ್ ಮಾಡಬೇಕಾಗಿ ಬರುತ್ತೆ. ನಾನು ಅವ್ರಿಗೆ ಸಿಕ್ಕಾಪಟ್ಟೆ ಹೇಳಿದ್ದೀನಿ, ಈ ಮ್ಯಾಟ್ರ್ ಬಗ್ಗೆ ಚರ್ಚೆನೂ ಕೂಡ ನಡೆಸಿದ್ದೀವಿ. RR ಟೀಮ್ ಜೊತೆ ಕೂಡ ಮಾತಾಡಿದ್ದೀನಿ, ಅವರು ಕೂಡ ಒಪ್ಕೊಂಡಿದ್ದಾರೆ. ಅವರು ಈ ಸಲ ವಿಕೆಟ್ ಕೀಪಿಂಗ್ನ ಮಾಡ್ತಾರೆ. ನಾನು ಅಷ್ಟೊಂದು ಕ್ಯಾಪ್ಟನ್ಸಿನ ನಿಭಾಯಿಸಿಲ್ಲ, ಇನ್ಫ್ಯಾಕ್ಟ್ ಜಾಸ್ತಿ ನಿಭಾಯಿಸಿಲ್ಲ. ಅಂದರೆ ಆ್ಯಸ್ ಎ ವಿಕೆಟ್ ಕೀಪರ್ ತುಂಬ ಮ್ಯಾಚ್ಗಳನ್ನ ಕ್ಯಾಪ್ಟನ್ ಮಾಡಿದ್ದೀನಿ, ಬಟ್ ಆ್ಯಸ್ ಎ ಫೀಲ್ಡರ್ ನಾನು ಕ್ಯಾಪ್ಟನ್ಸಿನ ನಿಭಾಯಿಸಿಲ್ಲ. ಈ ಸಲ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಕ್ಯಾಪ್ಟನ್ಸಿನ ನಿಭಾಯಿಸುವಂಥದ್ದು ಅಂತ ಹೇಳಿದರೆ. ಆ್ಯಸ್ ಎ ಫೀಲ್ಡರ್ ಆಡ್ತಾರಂತೆ, ಆ್ಯಸ್ ಎ ವಿಕೆಟ್ ಕೀಪರ್ ಬ್ಯಾಟರ್ ಅಲ್ಲ, ಆ್ಯಸ್ ಎ ಜೆನ್ಯೂನ್ ಬ್ಯಾಟರ್ ಆಡ್ತೀನಿ ಅನ್ನೋ ಥರ ಒಂದು ಸ್ಟೇಟ್ಮೆಂಟ್ನ ಪಾಸ್ ಮಾಡಿದ್ದಾರೆ. ಯಾಕಂದರೆ ಧ್ರುವ್ ಜುರಲ್ಲು ಇವ್ರ ಸ್ಕ್ವಾಡ್ನ ನೋಡ್ತು ಅಂದರೆ ಶ್ಯೂರ್ ಆಗಿ 11ಅಲ್ಲಿ ಆಡಲೇಬೇಕು, ಆ ಥರ ಪ್ಲೇಯರು ಧ್ರುವ್ ಜುರಲ್ಲು. ಇನ್ನು ಇವರೇನೋ ಬ್ಯಾಕಪ್ ಆಗಿತ್ತು ಅಂದರೆ ಅವಾಗ ಯೋಚನೆ ಮಾಡ್ಬೋದಾಯಿತು, ಬಟ್ ಧ್ರುವ್ ಜುರಲ್ ಇಲ್ಲಿ ಆಡಲೇಬೇಕು, ಕಂಪಲ್ಸರಿ ಆಗಿ ಆಡಲೇಬೇಕು 11ಅಲ್ಲಿ. ಅದಕ್ಕೋಸ್ಕರ ಅವ್ರು ವಿಕೆಟ್ ಕೀಪಿಂಗ್ ಮಾಡಿದ್ರೆ ಬೆಟರ್ ಆಗಿರುತ್ತೆ. ಆ್ಯಂಡ್ ಸಂಜು ಸ್ಯಾಮ್ಸನ್ ಗೊತ್ತಿರೋ ಹಾಗೆ ಅವ್ರು ಗನ್ ಫೀಲ್ಡರ್ ಅಂತ, ಅವ್ರ ವಿಕೆಟ್ ಕೀಪಿಂಗ್ ಯಾವ ಥರ ಕ್ಲಾಸ್ ಇದೆಯೋ ಅವ್ರ ಫೀಲ್ಡಿಂಗು ಕೂಡ ಅದೇ ಥರ ಕ್ಲಾಸ್ ಇದೆ. ಬಟ್ ಅವರಿಗೆ ಇಲ್ಲಿ ಒಂದು ಸ್ವಲ್ಪ ಡಿಫ್ರೆನ್ಸ್ ಆಗೋದೇನು ಅಂತಂದರೆ, ಆ್ಯಸ್ ಎ ಫೀಲ್ಡರು ಕ್ಯಾಪ್ಟನ್ಸಿ ನಿಭಾಯಿಸೋದಕ್ಕೂ ಆ್ಯಸ್ ಎ ವಿಕೆಟ್ ಕೀಪರ್ ಕ್ಯಾಪ್ಟನ್ಸಿ ನಿಭಾಯಿಸೋದಕ್ಕೂ ಡಿಫ್ರೆನ್ಸ್ ಇದೆ ಅಂತ ಹೇಳಿದ್ರು. ಬಟ್ ಅಲ್ಲಿ AB ಡಿ ವಿಲಿಯರ್ಸ್ ಅವರು ಹೇಳಿದ್ದೆ ಇದು, ನಾನು ಕೂಡ ಈ ಥರ ಮಾಡಿದ್ದೀನಿ. RCBಗೆ ಆಗಿರಲಿ, ಜೊತೆಗೆ ಇಂಟರ್ನ್ಯಾಷನಲ್ ಕೆರಿಯರ್ಲೇ ಆಗಿರಲಿ, ನಾನು ಫಸ್ಟ್ ಇನಿಷಿಯಲಿ ವಿಕೆಟ್ ಕೀಪಿಂಗ್ನ ಮಾಡ್ತಿದ್ದೆ. ನನಗೆ ವಿಕೆಟ್ ಕೀಪಿಂಗ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಇಷ್ಟ ಇತ್ತು. ಬಟ್ ನಾನು ಒನ್ಸ್ ವಿಕೆಟ್ ಕೀಪಿಂಗ್ನ ಬಿಟ್ಬಿಟ್ಟು ನಾನು ಫೀಲ್ಡಿಂಗ್ಗೆ ಅಂತ ಬಂದಾಗ RCBಗೆ ಆಗಿರಲಿ, ಅವ್ರು ಕ್ಯಾಪ್ಟನ್ಸಿ ನಿಭಾಯಿಸಿಲ್ಲ RCBಗೆ, ಬಟ್ ಫೀಲ್ಡಿಂಗ್ಗೆ ಅಂತ ಬಂದಾಗ ನಾನು ಮಿಡ್ ಆಫಲ್ಲಿ ನಿಂತ್ಕೊಂಡು ಫೀಲ್ಡಿಂಗ್ ಮಾಡಿಕೊಂಡು ಕ್ಯಾಪ್ಟನ್ಸಿನ ನಿಭಾಯಿಸಬೇಕಾದ್ರೆ ಇನ್ನೂ ಥಾಟ್ ಪ್ರೊಸೆಸ್ ಸಖತ್ತಾಗಿ ಓಡ್ತಾ ಇತ್ತು ನನಗೆ. ವಿಕೆಟ್ ಕೀಪರ್ ಆಗಿಬಿಟ್ಟು ನನಗೆ ಆ ಥಾಟ್ಸ್ ಯಾವ ಥರ ಓಡ್ತಾ ಇತ್ತು, ಕ್ಯಾಪ್ಟನ್ಸಿನ ಒಂಥರ ಲೀಡ್ ಮಾಡುವಂಥ ಎಬಿಲಿಟಿ ಆಗ್ತಾ ಇತ್ತು. ಅದಕ್ಕಿಂತ ಚೆನ್ನಾಗಿ ನನಗೆ ಇಲ್ಲಿ ಮಿಡ್ ಆಫಲ್ಲಿ ನಿಂತ್ಕೊಂಡು ಕ್ಯಾಪ್ಟನ್ಸಿನ ನಿಭಾಯಿಸಿದಾಗ ಸಕ್ಸಸ್ಸು ಜಾಸ್ತಿನೇ ಸಿಕ್ಕಿದೆ ಅಂತ ಹೇಳ್ತಾ ನಿಮಗೂ ಕೂಡ ಅದೇ ರೀತಿ ಆಗ್ಬೋದು. ಆಸ್ ಎ ಫೀಲ್ಡರ್ ಆಡ್ಕೊಂಡ್ರೆ ಸಖತ್ತಾಗಿರುತ್ತೆ ಅನ್ನೋ ಥರ ಒಂದು ಸ್ಟೇಟ್ಮೆಂಟ್ನ ಪಾಸ್ ಮಾಡಿದ್ದಾರೆ. ಆ್ಯಂಡ್ ನೋಡಿ ಇಲ್ಲಿ ಸಂಜು ಸ್ಯಾಮ್ಸನ್ ಅವರು ಯಾವ ಥರ ಒಂದು ನಿರ್ಣಯನ ತೊಗೊಂಡಿದ್ದಾರೆ ಅಂತ. ಧ್ರುವ್ ಜುರಲ್ಲು ಆಸ್ ಎ ವಿಕೆಟ್ ಕೀಪರು
IPL ಆಡ್ತು ಅಂತಂದರೆ ಅವ್ರಿಗೆ ರೆಕಗ್ನಿಷನು ಅಲ್ಲೂ ಕೂಡ ಸಿಗ್ಬೋದು, ಅವ್ರನ್ನ ಫಾರ್ವರ್ಡ್ ಪುಷ್ ಮಾಡ್ಬೋದು, ಅಂದರೆ ಇಂಡಿಯನ್ ಟೀಮಲ್ಲೂ ಕೂಡ ಪುಷ್ ಮಾಡ್ಬೋದು. ಇವಾಗ ಸೆಕೆಂಡರಿ ವಿಕೆಟ್ ಕೀಪರ್ ಆಗಿ ಏನಿದ್ದಾರೆ ಮೇನ್ ವಿಕೆಟ್ ಕೀಪರ್ ಆದರೂ ಆಗ್ಬೋದು. ಅದಕ್ಕೋಸ್ಕರ IPL ವಿಕೆಟ್ ಕೀಪಿಂಗ್ ಮಾಡೋದು ಸಿಕ್ಕಾಪಟ್ಟೆ ಕ್ರೂಷಿಯಲ್ಲು. ಇನ್ನೊಬ್ಬ ಪ್ಲೇಯರ್ ಬಗ್ಗೆ ಇಲ್ಲಿ ಯೋಚನೆ ಮಾಡೋದಿದೆ ನೋಡಿ, ಅವರ ಕೆರಿಯರ್ ಬಗ್ಗೆ ಯೋಚನೆ ಮಾಡೋದಿದೆ ನೋಡಿ. ಇದು ಎಲ್ಲ ಕ್ಯಾಪ್ಟನ್ಗೂ ಕೂಡ ಬರೋದಿಲ್ಲ. ಆ್ಯಂಡ್ ಅವ್ರ ಕ್ಯಾಪ್ಟನ್ಸಿ ಬಗ್ಗೆನೂ ಕೂಡ ಅಷ್ಟೇ ಹೇಳಿರೋದು. ನಾನಿವಾಗ ಏನು ಕ್ಯಾಪ್ಟನ್ಸಿನ ನಿಭಾಯಿಸಿದ್ದೀನಿ, ನಾನೇ ಒಬ್ಬ ಪಂಟ್ರು, ನಾನೇ ಒಬ್ಬ ಪುಡಾಂಗು ಅನ್ನೋ ಥರ ಅಲ್ಲ. ನಾನು ಫ್ರೆಂಡ್ಸ್ನ ಮಾಡ್ಕೊತೀನಿ, ಪ್ಲೇಯರ್ಸ್ಗಳನ್ನ ಫ್ರೆಂಡ್ಸ್ ಥರ ಟ್ರೀಟ್ ಮಾಡ್ತೀನಿ. ಸೊ ಅದು ನಂಗೆ ನ್ಯಾಚುರಲಿ ಬರುತ್ತೆ ಅಂತ ಹೇಳಿದರೆ, ಸೊ ಅದೇ ರೀತಿ ಅವ್ರ ಮೂಮೆಂಟ್ನು ಕೂಡ ಇವಾಗ ಮಾಡ್ತಾ ಇದ್ದಾರೆ. ಧ್ರುವ್ ಜುರಲ್ ಅವರ ಕೆರಿಯರು ಚೆನ್ನಾಗಿರಬೇಕು ಅಂತ ಅವ್ರು ಈ ಒಂದು ಮೂಮೆಂಟ್ನ ಮಾಡ್ತಾ ಇರೋದು ಎಲ್ಲರೂ ಕೂಡ ಒಂಥರ ಇಷ್ಟ ಆಗುತ್ತೆ. ಒಂಥರ ತ್ಯಾಗ ಮಾಡ್ದಂಗೆ ಅನ್ನಿಸ್ತಾ ಇದೆ ಮಗ. ಆಸ್ ಎ ಕ್ಯಾಪ್ಟನ್ ಇವರು ಎಲ್ಲ ಪ್ಲೇಯರ್ಸ್ಗಳದ್ದು ನೋಡ್ಕೋಬೇಕು, ಬರೀ ನಮ್ಮನ್ನ ನಾವು ನೋಡ್ಕೊಂಡ್ರೆ ಆಗೋದಿಲ್ಲ, ಪ್ಲೇಯರ್ಸ್ಗಳದ್ದು ಕೂಡ ನೋಡಬೇಕು ಅನ್ನೋ ಥರ ಸೀನ್ನ ಇವರು ಮೇಂಟೈನ್ ಮಾಡ್ತಾ ಇದ್ದಾರೆ. ಇವಾಗ ಒಂಥರ AB de Villiers ಅವರು ಅದನ್ನ ತುಳಿದಿದ್ದಾರೆ ಅಂತ ಹೇಳಬೇಕು. ಆಸ್ ಎ ವಿಕೆಟ್ ಕೀಪರ್ ಬ್ಯಾಟ್ರ್ ಆಡೋದಕ್ಕಿಂತ ಆಸ್ ಎ ಫೀಲ್ಡರ್ ಆಡ್ತು ಅಂತಾರೆ, ಜೆನ್ಯೂನ್ ಬ್ಯಾಟ್ರ್ ಆಡ್ತು ಅಂದರೆ ಚೆನ್ನಾಗಿರುತ್ತೆ, ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅನ್ನೋ ವಿಚಾರನ ಇವರು ಡಿಸ್ಕಸ್ ಮಾಡಿದರೆ. ನೋಡೋಣ ಈ ಸೀಸನ್ನು ಇನ್ನು ಸ್ಟಾರ್ಟ್ ಆದಮೇಲೆ ಗೊತ್ತಾಗುತ್ತೆ ಇವರು ಯಾವ ಇದರಲ್ಲಿ ಆಡ್ತಾರೆ ಅಂತ. ಒಟ್ಟಲ್ಲಿ ಶೇರ್ ಮಾಡ್ತೀನಿ ಗ್ಲೌಸ್ನ ಅನ್ನೋ ಥರ ಹೇಳಿದ್ದಾರೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಇದಿಷ್ಟು ಆಗಿತ್ತು ಸಂಜು ಸ್ಯಾಮ್ಸನ್ ಅವರು RR ಟೀಮ್ ಬಗ್ಗೆ ಮಾತಾಡಿರುವಂಥದ್ದು, ಈ ಸೀಸನ್ನು ಯಾವ ಥರ ಇರುತ್ತೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಬಾ.